ನೋಡಿ, ಅವರು ಭಾಳ ಅನುಭವ ಇರುವಂಥವ್ರು, DCM ಆಗಲಿ CM ಆಗಿರುವಂಥವ್ರು. ಇವತ್ತು ಇಡೀ ನಾವೊಬ್ಬರು ಅಥವಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೇಳೋದಲ್ಲ, ಒಬ್ಬರು ಸಾಮಾನ್ಯ ಕಾಂಗ್ರೆಸ್ನಲ್ಲಿರುವ ಕಟ್ಟಕಡೆ ಮನುಷ್ಯ, ಕಾಂಗ್ರೆಸ್ನಲ್ಲಿರುವಂಥ ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರೇ ಇವತ್ತು ಈ ಘಟನೆಗಳ ಬಗ್ಗೆ ನೋವನ್ನು ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅವ್ರಿಗೆ ಧ್ವನಿ ಇಲ್ಲ ಮಾತಾಡಲಿಕ್ಕೆ. ಆದರೆ ಇದರಿಂದ ಇನ್ನು ಮುಂದಾದ್ರೂ ಸಹಿತ ಹಿಂದೂಗಳಿಗೆ ಅನ್ಯಾಯ ಆಗಲಾರ್ದಂತೆ ಮತ್ತು ಗೋರಕ್ಷಣೆ ಮಾಡುವಂಥದ್ರ ಕಡೆ, ಗೋಗಳು ಮೇಲಿಕ್ಕೆ ಹೋದಾಗ ಅವು ಹೊಳೆ ಮನೆಗೆ ಬರ್ತಾವೆ ಅನ್ನೋಂಥ ಗ್ಯಾರಂಟಿ ಇಲ್ಲ. ಅವು ಗೋಗಳನ್ನು ತಗೊಂಡು ಹೋಗಿ ಹತ್ಯೆ ಮಾಡುವಂಥ ಸಹಿತ ಇಲ್ಲಿ ನಡೀತಾ ಇದೆ. ಮತ್ತು ನಾವು ಸರ್ಕಾರದಲ್ಲಿರುವಂಥವ್ರು SC STದವರು ಅಂಬೇಡ್ಕರ್ ಅವರ ಸಂವಿಧಾನ ಕಟ್ಟಕಡೆಯ ಮನುಷ್ಯ ಮೇಲೆ ಬರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಹೆಚ್ಚಿನ ಒಂದು ಅನುದಾನವನ್ನು ಆ ಸಮಾಜಕ್ಕೆ ಇಟ್ಟಿರುವಂಥದ್ದು ಮೊದಲಿಂದನೂ ಬಂದಿರುವಂಥದ್ದು. ನಾವು ಇಟ್ಟಿರುವಂಥ ಹಣವನ್ನು, ಅದರಲ್ಲಿರುವಂಥ ಅಮೌಂಟನ್ನು ಸಮಾಜ ಕಲ್ಯಾಣ ಇಲಾಖೆಯಿಂದ ಅದನ್ನು ಉಪಯೋಗ ಮಾಡಿಕೊಂಡು ಗ್ಯಾರಂಟಿಗೆ ಬಳಸ್ತಾ ಇದ್ದಾರೆ. ಅಂದರೆ ಇದು ಯಾವ ರೀತಿ ಹೇಳಬೇಕು ಮತ್ತು ನಾವು ಈ ಸರ್ಕಾರಕ್ಕೆ ಯಾವ ಶಬ್ದ ಬಳಸಬೇಕು ಅನ್ನುವಂಥದ್ದನ್ನು ಭಾಳ ಉಗ್ರವಾಗಿ ಹೇಳಿಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಇವಾಗ ಮತ್ತು ನೇಹಾ ಹಿರೇಮಠ ಅನ್ನುವಂಥವ್ರದ್ದು, ಅದು ಹಗಲಿನಲ್ಲಿನೇ ಒಂದು ಕಾಲೇಜಿನಲ್ಲಿ ಒಂದು ಬರ್ಬರ ಹತ್ಯೆ ಆಗ್ತಾ ಇರುವಂಥದ್ದು ಖಂಡನಾರ್ಹ. ಈ ರೀತಿ ಮಹಿಳೆಯರಾಗಲಿ, ಯುವಕರಾಗಲಿ, ವಿದ್ಯಾರ್ಥಿನಿಯರಾಗಲಿ ಧೈರ್ಯದಿಂದ ಆ ಪಾಲಕರು ಮನೆಯಿಂದ ಕಳಿಸ್ಕೊಟ್ಟಿರುವಂಥವ್ರು ಸುಲಭವಾಗಿ ವಾಪಸ್ ಮನೆಗೆ ಬರ್ತಾರೆ ಅನ್ನುವಂಥ ಗ್ಯಾರಂಟಿ ಇವತ್ತಿಲ್ಲ. ಇಂಥವ್ರ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳುವಂಥದ್ದು ಬಿಟ್ಟು ಅವರು ಮಾತಾಡುವಂಥ ಗೃಹ ಮಂತ್ರಿಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು ಭಾಳ ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದು ನಿಜವಾಗಿಯೂ ಸಹಿತ ಹಾಸ್ಯಾಸ್ಪದ. ಇದ್ರ ಜೊತೆಗೇ ಬೇರೆ ಬೇರೆ ಸಂದರ್ಭದಲ್ಲಿಯೂ ಸಹಿತ ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಒಂಟಮೂರಿಯಲ್ಲಿನೂ ಸಹಿತ ಒಬ್ಬರು ದಲಿತ ಮಹಿಳೆ ಒಂದು ಬೆತ್ತಲೆಯನ್ನಾಗಿ ಮಾಡಿರುವಂಥದ್ದು ಇರ್ಬೋದು, ಒಂದು ಬೆಂಗಳೂರಿನಲ್ಲಿ ಒಂದು ರಾಮೇಶ್ವರ ಕೆಫೆದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು ಇರ್ಬೋದು, ಕುಕ್ಕರ್ ಬ್ಲಾಸ್ಟ್ ಆಗಿರುವಂಥದ್ದು ಇರ್ಬೋದು, ಮತ್ತು ರಾಜ್ಯಸಭಾ ಚುನಾವಣೆ ಫಲಿತಾಂಶದ ಸಂದರ್ಭದಲ್ಲಿ ವಿಧಾನಸಭೆ ಒಳಗಡೆನೇ ಪಾಕಿಸ್ತಾನದ ಪರ ಘೋಷಣೆ ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಸಹಿತ ನಾವು ಹಿಂದೂಗಳು ಒಂದು ಎಚ್ಚೆತ್ತುಕೊಳ್ಳುವಂಥ ದಿನ ಬಂದಿದೆ. ಇವತ್ತು ಇದೇ ರೀತಿಯಿಂದ ಮುಂದುವರೆದರೆ ನಾವು ಹಿಂದೂಗಳಿಗೆ ನಮ್ಮದು ಹಿಂದೂಸ್ತಾನದಲ್ಲಿ ಒಂದು ಉಳಿಗಾಲಿಲ್ಲ ಅನ್ನುವಂಥದ್ದನ್ನು ಸಹಿತ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ಈ ಕಾಂಗ್ರೆಸ್ಸಿನ ಸರ್ಕಾರ ಇದು ಒಂದು ಸಲ ಚುನಾವಣೆ ಆದಮೇಲೆ ಇಡೀ ರಾಜ್ಯದ 7 ಕೋಟಿ ಜನರಿಗೆ ಸರಿಯಾದ ರೀತಿಯಿಂದ ಒಂದು ನ್ಯಾಯ ಕೊಡುವಂಥದ್ದು, ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಎಲ್ಲರಿಗೂ ಒಂದೇ ರೀತಿಯಿಂದ ನೋಡ್ಕೊಳ್ಳುವಂಥ ಸರ್ಕಾರ ಆಗಬೇಕಾಗಿತ್ತು. ಆದರೆ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ಇದು ನಾವು ಮುಸ್ಲಿಮರ ಪರವಾಗಿ ಇರಬೇಕಾಗಿರುವಂಥದ್ದು ಮತ್ತು ಮುಂದಿನ ಜನ್ಮ ಅನ್ನೋಂಥದ್ದು ಇದ್ದರೆ ನಾವು ಮುಸ್ಲಿಮನಾಗಿ ಹುಟ್ಟಬೇಕು ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಇವತ್ತು ಇಡೀ ನಮ್ಮ ದೇಶದಲ್ಲಿ ಇರ್ಬೋದು ಅಥವಾ ನಮ್ಮ ಕರ್ನಾಟಕದಲ್ಲಿರ್ಬೋದು ಯಾವುದೇ ರೀತಿಯಿಂದ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ, ಮತ್ತು ಕಾಂಗ್ರೆಸ್ಸಿನಲ್ಲಿರುವಂಥ ಹಿಂದೂ ಶಾಸಕರು, ಹಿಂದೂ ಲೋಕಸಭಾ ಸದಸ್ಯರು ಬೇರೆ ರಾಜ್ಯದಲ್ಲಿರುವಂಥವ್ರು ಸಹಿತ ಇದಕ್ಕೆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರಿಗೆ ನೇರವಾಗಿ ಹೇಳುವಂಥ ಧೈರ್ಯ ಇಲ್ಲ. ಆದರೆ ಇವತ್ತು ಭಾಳ ಸ್ಪಷ್ಟವಾಗಿ ಹಿಂದೂಗಳ ಮೇಲೆ ಒಂದು ದೌರ್ಜನ್ಯ ಆಗ್ತಾ ಇದೆ. ತಮ್ಗೆ ಗೊತ್ತಿರ್ಬೋದು, ಈ ಒಟ್ಟು ಬಜೆಟ್ದಲ್ಲಿ 10,000 ಕೋಟಿ ರೂಪಾಯಿಗಳನ್ನು ನಾವು ಮುಸ್ಲಿಮರಿಗಾಗಿ ಒಂದು ಬಜೆಟನ್ನು ಮಾಡ್ತೀವಿ ಅನ್ನೋಂಥದ್ದನ್ನು ಹೇಳಿದರೆ ಇದನ್ನು ಆಚೆಗೆ ಇಡ್ತಾರೆ. ದುಡ್ಡು ಕಲೆಕ್ಟ್ ಆಗಿರುವಂಥ ಟ್ಯಾಕ್ಸಿಂದ ಕಲೆಕ್ಟ್ ಆಗಿರುವಂಥ ದುಡ್ಡು ಯಾರ್ದು, ಯಾರ ಕಡೆಯಿಂದ ಬಂದಿದೆ, ಅದನ್ನು ಎಲ್ಲ ಹಿಂದುಳಿದಿರುವಂಥ ಕಟ್ಟಕಡೆ ಮನುಷ್ಯನಿಗೆ ಎಲ್ಲ ಕಮ್ಯುನಿಟಿಯವ್ರಿಗೆ ಸರಿಯಾಗಿ ಹಂಚುವಂಥದ್ದು ಮುಖ್ಯಮಂತ್ರಿಗಳ ಕರ್ತವ್ಯ. ಇನ್ನು ಒಂದೇ ಕೋಮಿಗೆ ಸೇರಿದಂಥವ್ರಿಗೆ ಈ ರೀತಿ ಅವರು ಘೋಷಣೆ ಮಾಡ್ತಿರುವಂಥದ್ದಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಉಗ್ರವಾಗಿ ಖಂಡನೆ ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಎಲ್ಲ ಸೆಕ್ಟರ್ಗಳಲ್ಲಿಯೂ ಸಹಿತ ಹಿಂದೂಗಳ ಮೇಲೆ ಈ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ. ಅದು ಬೇಗನೆ ತೊಲಗಬೇಕು ಅನ್ನುವಂಥದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಇದೆ.